ಒಂದು ದೊಡ್ಡ ರಸ್ತೆ ನಿರ್ಮಾಣ ಮಾಡಿಕೊಟ್ರೆ ಭಾಳಷ್ಟು ಸಂಪರ್ಕ ಸಾಧನೆ ಆಗ್ತದೆ. ಆ ಸಂಪರ್ಕ ಸಾಧನೆಯಾಗಿ ಅದು ನಮ್ಮ ಭಾರತ ಸರ್ಕಾರ ಗೌಡ್ರೆ ನೀವು ಹೇಳೋದು ಸತ್ಯ. ಅದು ಕಾರಿಡೋರದಲ್ಲಿ ನಮ್ಗೆ ಬರ್ತದೆ, ನಮಗೆ ಬರಲ್ಲ. ಅದಕ್ಕೆ ನನ್ನ ಕ್ಷೇತ್ರ ಇಲ್ಲ, ನಮ್ಮ ಜಿಲ್ಲೆಗಳಿಗೆ ಅನುಕೂಲ ಅವ್ರ ಕಾರಿಡೋರ್ ವಿಶೇಷವಾಗಿ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ವರೆಗೆ ಒಯ್ಯುವಂಥ ಒಳ್ಳೆ ಕೆಲಸ ಮಾಡಿದ್ದಾರೆ. ರೋಡ್ ಅಭಿನಂದನೆ ಸಲ್ಲಿಸ್ರತ್ತೆ. ಇಲ್ಲ, ಯಾವ ಒಳ್ಳೆ ಕೆಲಸ ಮಾಡೋದಕ್ಕೆ ಅಭಿನಂದನೆ ಸಲ್ಲಿಸಲೇಬೇಕಾಗ್ತದೆ. ನಿಮ್ಮ ಗಡ್ಕರಿ ಅವರಿಗೆ ಅಭಿನಂದನೆ ಸಲ್ಲಿಸ್ಕೋಬೇಕು ನೀವು. ಅದೇ ನಿಮ್ಮ ಸರಿ, ನಿಮಗೆ ಒಳ್ಳೆ ಕೆಲಸ ಮಾಡೋರಿಗೆ ಅಭಿನಂದನೆ ಗೊತ್ತೇ ಇಲ್ವಲ್ಲ ಬಿಜೆಪಿ ಅವ್ರಿಗೆ. ಉತ್ತರ ಕರ್ನಾಟಕ ಬಗ್ಗೆ ಮಂಡ್ಯದಾಗ ಒಂದು ಹೇಳಿಕೆ ಕೊಟ್ಟಿದ್ರಿ. ಬೆಳಗಾವಿ ಅಧಿವೇಶನ ಆಗ್ತದಂದ್ರೆ ಉತ್ತರ ಕರ್ನಾಟಕ ಚರ್ಚೆ ಮಾಡೋದು ಒಳ್ಳೇದು. ನಿಮಗೂ ಅಭಿನಂದನೆ, ಅವ್ರಿಗೂ ಅಭಿನಂದನೆ. ನಿಮಗೆ ಅಭಿನಂದನೆ ಸರ್. ನಮ್ಮ ಖರ್ಗೆ ಅವರಿಗೂ ಅಭಿನಂದನೆ. ಯಾರು ಒಳ್ಳೇದು ಮಾಡ್ತಾರೋ ಒಳ್ಳೇದು ಅಂತ ಹೇಳ್ತೀವಿ. ತಪ್ಪು ಮಾಡಿದ್ರೆ ನಿಮ್ಮಂಗೆ ಸುಮ್ಮನೆ ನರೇಂದ್ರ ಮೋದಿ ಚಲರಾಯ ಸ್ವಾಮಿಗೆ ಅಭಿನಂದನೆ ಹೇಳ್ಬೇಕಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಲ್ಲ, ಚಲರಾಯ ಸ್ವಾಮಿ ನಿಮ್ಗೆ ಅಭಿನಂದನೆ ಹೇಳ್ಬೇಕಲ್ಲ. ಮಧ್ಯಾಹ್ನ ಒಳ್ಳೆ ಊಟ ಹಾಕಿದ್ರಿ, ನಿಮ್ಗೆ ಅಭಿನಂದನೆ ಆಯ್ತಲ್ಲ. ಸುನಿಲ್ ಕುಮಾರ್ ಅವರೇ, ಗಡ್ಕರಿ ಅಂತ ಒಬ್ಬ ಒಳ್ಳೆ ಮಂತ್ರಿಗೆ ನೀವು ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ, ಅವರಿಗೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ನಿಮ್ಮ ಸರ್ಕಾರದಲ್ಲಿ. ಇಲ್ಲಿದ್ರೆ ಗಡ್ಕರಿಗೆ ಬಹಳ ದೊಡ್ಡ ಕನಸುಗಳಿದ್ದಾವೆ. ನನಗೆ ನಿಮ್ಮ ಬಗ್ಗೆ ಏನೋ ಹಂಗೆ ಅನುಕಂಪ ಬರುತ್ತೆ. ಎಷ್ಟು ಸೀನಿಯರ್ ಲೀಡರ್ ನೀವು, ಕಲ್ಯಾಣ ಕರ್ನಾಟಕ, ಎಷ್ಟು ಚೆನ್ನಾಗಿ ಮಾತಾಡ್ತೀರಿ. ಅದ್ರ ಬಗ್ಗೆ ನಿಮಗೂ ಈ ಪರಿಸ್ಥಿತಿ ಬಂತಲ್ಲ ಅಂತ ಬಹಳ ಸಂತೋಷವಾಗಿದ್ದೀನಿ, ಬಹಳ ಸಂತೋಷವಾಗಿದ್ದೀನಿ. ಅದ್ರ ಬಗ್ಗೆ ಹಿರಿಯರದಿರಿ. ರಾಯರೆಡ್ಡಿ ಅವರಂತರೂ ಆರ್ಥಿಕ ತಜ್ಞರದಾರ ಕರ್ನಾಟಕದಾಗ. ನಿಮ್ಗಿಟ್ಟು ದೊಡ್ಡ ಅನ್ಯಾಯ ಆಗೈತೆ ಪಾಪ, ನಮಗೂ ಭಾಳ ನೋವು ಐತೆ ಅದ್ರ ಬಗ್ಗೆ. ದಯಮಾಡಿ ಹೇಳ್ಬೇಡ್ರಿ. ಮಾತಾಡ್ಲಿ ಬಸವನಗೌಡ್ರೆ, ಯತ್ನಾಳ್ ಸಾಹೇಬ್ರ, ದುಃಖ ಬಂದು ಕಣ್ಣಿಗೆ ನೀರು ಹಾಕಿ ಅನ್ಯಾಯ ಮಾಡ್ಯಾರ. ಯತ್ನಾಳ್ ಸಾಹೇಬ್ರಿಗೆ ಆದಷ್ಟು ಅನ್ಯಾಯ ಯಾರಿಗೂ ಅದನ್ನು ಕಾಣಲಿಲ್ಲ. ನೀವು ಮಾತಾಡ್ರಿ, ಇನ್ನು ಕಡಿಮೆ ಟೈಮು. ಅಲ್ಲ ಬೇರ್ಪಡ್ರಿ. ಬಸನಗೌಡರಿಗೆ ತಮಗೆ ಅನ್ಯಾಯ ಆದದ್ದನ್ನು ಹೇಳಾಗ್ತಾ ಇಲ್ಲ. ಅಷ್ಟು ಹೋರಾಟ ಮಾಡ್ತೀರಿ, ಒಬ್ರಿಗೊಬ್ರು ನಿಮಗೆ ಅನ್ಯಾಯ ಅಷ್ಟು ಹೋರಾಟ ಮಾಡ್ತೀರಿ. ನನಗಂದ್ರೆ ಕಾಯಂ ಅನ್ಯಾಯ. ಜೆಟಿ ಪಾಟೀಲ್ ಎಂ ಐ ಪಾಟೀಲ್ ಅವ್ರಿಗೂ ಅನ್ಯಾಯ ಆಗೈತೆ. ಜೆಟಿ ಪಾಟೀಲ್ಗೆ, ನಾಡಗೌಡಗ ಪಾಟೀಲ್ರು ಸೀನಿಯರ್ ನಾವೆಲ್ಲ ಸಂತಸ್ತರಿದ್ದಂಗ. ಲಕ್ಷ್ಮಣ ಸವದಿ ಅವ್ರು ನಿಮ್ಮ ಬಂದ್ರು, ಅವ್ರನ್ನ ಲೆಕ್ಕ ಬಿಟ್ಬಿಟ್ರಿ. ಯಾರಿಗೂ ಆಗಿಲ್ಲ. ಯತ್ನಾಳ್ ಗೌಡ್ರೆ, ಈ ಹೊಸ ಭೇಟಿ ಅವರು ಹಿಂದೆ ಮಂತ್ರಿ ನೀನ್ ಮುಖ್ಯಮಂತ್ರಿ ಆಗ್ಬಿಟ್ರೆ ಮಂತ್ರಿ ಹಂಗ ಅವ್ರಿಗೆ ಟೈಮ್ ಕೊಡ್ರಿ. ಈಗ ಯತ್ನಾಳ್ ಅವರೇ, ಮಂತ್ರಿ ಆಗ್ಲಾಕ ಏನೇನು ಜಾದೂ ಮಾಡಬೇಕು, ಯಾರು ಕಾಲು ಹಿಡಿಬೇಕು, ಯಾರಿಗೇನು ಕೊಡಬೇಕು ಗೊತ್ತಿಲ್ಲ. ನಮ್ಮ ಪರಿಸ್ಥಿತಿ ಐತಿ. ಎಲ್ಲ ಯಾರು ಮಂತ್ರಿ ಆಗೋರು ಪಾಪ ಹಾಕ್ತಾರ, ದಿಲ್ಲಿಗೆ ಹೋಗ್ತಾರ, ಏನೇನೋ ಮಾಡ್ತಾರ, ಆ ಮಂತ್ರಿ ಆಗ್ತಾರ, ಸದನಕ್ಕೆ ಬರೋದಿಲ್ಲ. ಇವ್ರದಿರ್ಲಿ, ನಿಮ್ಮದ್ ನೋಡಿ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಕ್ ಬಿಡ್ರಿ. ಬಿಜಾಪುರ ಜಿಲ್ಲೆಯಿಂದ ಹಿಂದೆ ಜತ್ತಿಯವರು ಕೆಲವೇ ಸಮಯ ಆಗಿದ್ರು. SR ಕಂಠಿಯವರು ತಾವು ಮುಖ್ಯಮಂತ್ರಿಯಾಗಿ ಪೂರ 5 ವರ್ಷ ಆಳ್ಬೇಕು ಅಂತ ನಾವು ಆಸೆ ಪಡ್ತಾ ಇದ್ದೀವಿ. ತಮಗೇನಾದ್ರೂ ಅವಕಾಶ ಸಿಕ್ಕರೆ ನಿಮ್ಮ ಮನೆಯಲ್ಲಿ ಇಕ್ಕಟ್ಟು ಬಿಕ್ಕಟ್ಟು ನೋಡಿ ನಾವು ಸ್ವಲ್ಪ ನಿಮ್ಮ ಸಿಂಪತಿ. ಅಧ್ಯಕ್ಷರ, ಬಿಜಾಪುರ್ನಾಗ ಒಂದು ಗಾದಿ ಮಾತೈತ್ರಿ, ಒಂದು ಇಂಡಿ ಮತಕ್ಷೇತ್ರ ಐತಿ. ಅಲ್ಲೇನೈತೆ ಒಂದು ಗಾದಿ ಮತ, ಇಂಡಿ RR ಕಲ್ಲೂರ ತಾರಿಸಿ ಬರ್ತೈತೆ ಅದಕ್ಕೆ. ಕಲ್ಲೂರು ಮಾವ RR ಕಲ್ಲೂರು ಮಂತ್ರಿ ಆಗೋದಿಲ್ಲ, ಇಂಡಿದಾದ ಕೂಡ MLA ಆಗೋದಿಲ್ಲ ಅಂತ. ಈಗ ನಾ ಮುಖ್ಯಮಂತ್ರಿ ಮಂತ್ರಿನೇ ಮಾಡೋದಿಲ್ಲ ಅವರು. ಮುಖ್ಯಮಂತ್ರಿ ಮಾಡ್ತಾರೆ.